ಹೇ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಅಯ್ಯೋ, ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ರಲ್ಲಿ ತುಂಬ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನು ಅದೇ ಥರ ಫಾಲೋ ಮಾಡ್ತೀನಿ. ನೋಡಿ, ಇವತ್ತಿನ ಪೂಜೆ ಹೀಗೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನದಲ್ಲಿ ಸ್ವಲ್ಪ ಸ್ಪೆಷಲ್ ಡೇ ಇತ್ತು ಇವತ್ತು. ಮನೆಯಿಂದ ದೇವಸ್ಥಾನಕ್ಕೆ ಬಂದು ಇವಾಗ ಜಸ್ಟ್ ಇದು ಲಕ್ಷ್ಮೀ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ನಮ್ಮ ಏರಿಯಾನಲ್ಲೇ ಇರೋದು, ಅತ್ತಿಗುಪ್ಪೆ. ಹಾಗಾಗಿ ಅಲ್ಲೇ ಅಲ್ವಾ ಅಂತ ಬಂದಿದ್ದು. ಇದು ತುಂಬ ಚೆನ್ನಾಗಿ ಜಾತ್ರೆ ಆಗ್ತಾಯಿದೆ ಇವಾಗ. ಸೊ ಅದಕ್ಕೋಸ್ಕರ ನಾನು ಬಂದೆ. ಅವಾಗವಾಗ ಬರ್ತಿರ್ತೀನಿ. ನಾನು ಈ ಒಂದು 4-5 ಟೈಮ್ಸ್ ಅಷ್ಟೇ ಬಂದಿರೋದು. ಪೂಜೆ ಎಲ್ಲ ಚೆನ್ನಾಗಿ ಆಗ್ತಿದೆ. ಜಾತ್ರೆ ಇರೋದ್ರಿಂದ ಫುಲ್ಲು ಅಲಂಕಾರ ಮಾಡಿದ್ದಾರೆ. ಜಾತ್ರೆ ವಿಶೇಷತೆ ಅದಕ್ಕೋಸ್ಕರ. ಪಕ್ಕದಲ್ಲಿ ಕೂಡ ಬೆಳ್ಳಿ ರಥದಲ್ಲಿ ಲಕ್ಷ್ಮೀ ಮತ್ತು ದೇವರು ಕೂತಿದ್ದಾರೆ. ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಅನ್ನ ಸಾರು, ಅನ್ನ ಮಜ್ಜಿಗೆ ಇದೆಲ್ಲ ಕೊಟ್ಟಿದ್ರು. ಅಲ್ಲೇ ಊಟ ಕೂಡ ಮುಗಿಸ್ಕೊಂಡೆ. ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಇನ್ನೇನು ಊಟ ಎಲ್ಲ ಇದೆಲ್ಲ ಅಂತ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾಯಿತ್ತು. ಇವಾಗ ಸದ್ಯಕ್ಕೆ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ನಂದೊಂದು ನೆಕ್ಲೆಸ್ ತೋರಿಸ್ತೀನಿ, ಏನಿದೆ ಹೇಳಿ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಜಸ್ಟ್ ಬಂದು ಸುಸ್ತಾಗಿದೆ, ರೆಸ್ಟ್ ಮಾಡಬೇಕು. ಸೊ ಹಾಗೆ ಊಟ ಎಲ್ಲ ಆಗಿದೆ. ಬಟ್ ಮನೇಲೂ ಕೂಡ ನಾನು ಮಾಡಿದ್ದೀನಿ, ದೋಸೆ ಎಲ್ಲ ಮಾಡಿದ್ದೆ ಮನೇಲಿ. ತಿನ್ನಬೇಕು. ಅಲ್ಲಿ ಊಟ ಆಯ್ತಲ್ಲ, ಇನ್ನೇನು ನಿದ್ದೆ ಬರ್ತಾಯಿದೆ, ಮಲ್ಕೋಬೇಕು. ಅಷ್ಟರಲ್ಲಿ ಒಂದು ವ್ಲಾಗ್ ಕ್ಲಿಯರ್ ಮಾಡೋಣ ಅಂತ ಬಂದೆ. ಲಾಸ್ಟ್ ವೀಡಿಯೋನಲ್ಲಿ ನಾನು ಹೇಳಿದಾಗೆ ನನ್ನ ನೆಕ್ಲೆಸ್ ಏನಿದೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಬಟ್ ಲಾಸ್ಟ್ ವೀಡಿಯೋ ನಾನು ತೋರಿಸಿರಲಿಲ್ಲ. ಸೊ ಈ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಯಾಕೋ ನಮ್ಮ ಮನೇಲಿ ಕರೆಂಟ್ ಹೋಗಿ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಅಷ್ಟರಲ್ಲಿ ನಾನು ಮಾಡೋಣ ಅಂತಲೇ ಬಂದಿದ್ದೀನಿ. ಮತ್ತು ನಿದ್ದೆ ಬರ್ತಾಯಿದೆ, ಮಲ್ಕೋಬೇಕು. ಆ್ಯಂಡ್ ನನ್ನ ಈ ಒಂದು ವಿಡಿಯೋನ ಇನ್ನು ಯಾರೆಲ್ಲ ನಾನು ನೋಡ್ತಾ ಇದ್ದೀರಾ, ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ. ಈ ಒಂದು ನನ್ನ ವ್ಲಾಗಿಗೆ ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಪೋಸ್ಟಿಂಗ್ ವೀಡಿಯೋಸ್ ಎಲ್ಲ ಯಾರು ನೋಡಿದ್ರಲ್ಲ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇನ್ನೊಬ್ಬರು ಮೇಯ್ನಾಗಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ. ಅವರು ನಮ್ಮ ವೀಣು ಚಿಕ್ಕಿ ನಾನು ಯಾವ ವೀಡಿಯೋಸ್ದು ಬಿಡೋಲ್ಲ, ನೋಡ್ತಿದ್ದಾರೆ. ಅದೊಂದು ನಂಗೆ ತುಂಬ ಖುಷಿಯಾಗ್ತು. ಬನ್ನಿ, ಇವಾಗ ನಾನು ಆ ವಿಡಿಯೋ ನೆಕ್ಲೆಸ್ ಡಿಸೈನ್ ಅದನ್ನ ನಿಮ್ಮ ಹತ್ರ ತೋರಿಸ್ತೀನಿ. ಆ್ಯಂಡ್ ನಿದ್ದೆ ಮಾಡೋ ಟೈಮು ಟೆಂಪಲ್ಗೆ ಹೋಗಿದ್ದು ಎಲ್ಲ ಆಯಿತು. ಆಮೇಲೆ ಇವಾಗ ಜಸ್ಟ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು, ಲಂಚ್ ಕೂಡ ಪ್ರಿಪೇರ್ ಆಯಿತು. ಆ್ಯಂಡ್ ನಾನು ಇವತ್ತು ಇಲ್ಲಿ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಏನಕ್ಕಂದರೆ ಕೆಳಗಡೆ ಹಾಲಲ್ಲಿ ಲೈಟ್ ಇಲ್ಲ. ಸೊ ಸ್ವಲ್ಪ ಬೆಳಕು ಕಮ್ಮಿ ಇದೆ. ಆ್ಯಂಡ್ ಅದಕ್ಕೋಸ್ಕರ ನಾನು ಇಲ್ಲಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಲಾಸ್ಟ್ ವಿಡಿಯೋನಲ್ಲಿ ನಾನೊಂದು ಹೇಳಿದೆ, ಏನಿದೆ ಗೆಸ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಒಂದು ನೆಕ್ಲೆಸ್ನ, ಅದಕ್ಕೆ ನಾನು ಇವಾಗ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ಚೈನ್ನ ತೆಗೆದಾಕ್ತಾಯಿದ್ದೆ ತೋರಿಸೋಣ ಅಂತ. ನನ್ನ ಹತ್ರ ಇನ್ನೂ ತುಂಬ ಚೈನ್ಸ್ ಇದೆ, ಬಟ್ ಇದು ನಾನು ಡೈಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ತೆಗೆದು ಬೇರೆದು ಹಾಕ್ಕೋಬೇಕು. ನೋಡಿ, ಇದು ಚೆನ್ನಾಗಿದೆ. ಇದು ನೋಡಿದಕ್ಕೆ ಇಷ್ಟ ಆಯಿತು ನನಗೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೇಳಿ ನಾನು ತೊಗೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಚೈನ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದು ಬಂದಿರಲಿ ಅಂತೇಳಿ ನನ್ನ ಹತ್ರ ಹೇಳಿ ತೊಗೊಂಡಿದ್ದು. ಆ್ಯಂಡ್ ಇವಾಗ ಲಾಸ್ಟ್ ಟೈಮ್ ನಿಮ್ಮನ್ನು ಹೇಳಿದ ನಕ್ಲೀಸ್ ಈ ಬಾಕ್ಸಲ್ಲಿ ಏನಿದೆ ಅಂತ ನಾನು ವಿಡಿಯೋ ಮಾಡಿದ್ನಲ್ಲ, ಈ ಬಾಕ್ಸಲ್ಲಿ ಏನಿದೆ ಅಂದರೆ ನೋಡಿ, ಸ್ಟೋನ್ ನೆಕ್ಲೆಸ್ ಇರಲಿಲ್ಲ. ಇದ್ರದ್ದು ಇಯರಿಂಗ್ಸ್ ಸೇಮ್ ಇದೆ, ನಮ್ಮ ಅತ್ತಿಗೆ ಹಾಕ್ಕೊಂಡು ಹೋಗಿದ್ದಾರೆ. ನೋಡಿ, ಡಿಸೈನ್ಸ್ ಚೆನ್ನಾಗಿದ್ದು. ನನ್ನ ಹತ್ರ ಸ್ಟೋನಲ್ಲಿ ಯಾವುದೂ ಇರಲಿಲ್ಲ, ಬಟ್ ಸ್ಟೋನ್ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಬೈ ಮಾಡಿದ್ದೀನಿ. ಎರಡಿನೂ ಇಷ್ಟ ಆಗಿ ಮಾಡಿರೋದು, ತೊಗೊಂಡಿದ್ದು. ಬನ್ನಿ, ಇದನ್ನು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ. ಇದನ್ನು
ಇದೆ ಇದರಲ್ಲಿ 916 ಅಂತ ಇತ್ತಲ್ಲ, ಅದನ್ನ ನೋಡ್ತಾ ಇದ್ದೀನಿ. ಎಸ್, ಕಾಣಿಸುತ್ತಾ? ಝೂಮ್ ಹಾಕಿ ಕಾಣಿಸಲ್ಲ ಅನಿಸುತ್ತೆ. ನಾನು ಆಮೇಲೆ ತೋರಿಸ್ತೀನಿ ರೀ. 916 ಅಂತ ಇದೆ ನೋಡಿ ಇಲ್ಲಿ. ಇವಾಗ ಕಾಣಿಸ್ತಾ ಇದೆ. ಸಿಂಪಲ್ ನೆಕ್ಲೆಸ್ಸು, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಗಿತ್ತು. ನನ್ನ ಅಣ್ಣ ಗಿಫ್ಟ್ ಕೊಟ್ಟಿದ್ದೆಲ್ಲ ಹೇಳ್ತಾನೆ ಇರ್ತಿದೆ ನೋಡಿ. ಎಸ್, ನೀಟಾಗಿ ಕುತ್ಕೊಳ್ತಾ ಇಲ್ಲ ಅನ್ಸುತ್ತೆ. ಐತೀನಿ ಇಲ್ಲಿ ಫೋಲ್ಡ್ ಆಗಿದೆ. ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ, ಬಟ್ ಸ್ವಲ್ಪ ದೊಡ್ಡದಾಗೆ ಇದೆ. ವಿಡಿಯೋಗೆ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇವಾಗ ಹಾಕೊಂಡು ತೋರಿಸ್ತೀನಿ ನೀಟಾಗಿ. ಎಸ್, ಇಲ್ಲಿ ಡಲ್ಲಾಗಿ ಕಾಣಿಸ್ತಾ ಇದೆ. ಸ್ಯಾರಿ ವೇರ್ ಮಾಡಿದಾಗ ಆಯಿತು, ಇವನ್ ಡ್ರೆಸ್ಸೆಲ್ಲ ಸ್ಯಾರಿ ಮೇಲೆ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೇಗಿದೆ ನನ್ನ ಈ ಶಾರ್ಟ್ ನೆಕ್ಲೇಸ್. ಇಲ್ಲಿ ಫೋಲ್ಡ್ ಆಗ್ತಿದೆ, ಆ್ಯಕ್ಚುಲಿ ನೀಟಾಗಿ ಹಾಕ್ಕೊಂಡಿಲ್ಲ ನಾನು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೇ ಥರ ಇಯರಿಂಗ್ಸ್ ಸೇಮ್ ಹೇಗಿದೆಯೋ ಕೆಳಗಡೆ ಇದು ಕೂಡ ಇದೆ, ಇದೇ ಥರ ಇಯರಿಂಗ್ಸ್ ಕೂಡ ಇದೆ. ಅದು ನಮ್ಮ ಅದಕ್ಕೆ ಇಯರಿಂಗ್ಸ್ ಚೆನ್ನಾಗಿದೆ ಅಂತ ಹಾಕ್ಕೊಂಡಿದ್ದಾರೆ. ಸೊ ತೊಗೊಂಡು ಬರ್ತೀನಿ. ನೆಕ್ಸ್ಟ್ ಅದು ತಂದಾಗ ವಿಡಿಯೋ ಮಾಡ್ತೀನಿ ನೋಡಿ. ಚೆನ್ನಾಗಿದೆ. ಸಿಂಪಲ್ಲಾಗಿ ಎಲ್ಲಾದರೂ ಪಾರ್ಟಿ ವೇರ್ ಹಾಕ್ಕೊಂಡಾಗ, ಸ್ಯಾರಿಗೆ ಅಂತಲ್ಲ, ಪಾರ್ಟಿ ವೇರ್ ಹಾಕ್ಕೊಂಡಾಗ ಜಸ್ಟ್ ಒಂದೇ ಒಂದು ಹಾಕ್ಕೊಂಡು ಹೋಗಿ ಈ ಥರ ಸೂಪರಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೆ ನನ್ನ ಅಣ್ಣಗೆ, ಸಿಂಪಲ್ಲಾಗಿ ಒಂದು ತೆಕ್ಕೊಡಿ ಅಂತ ಹೇಳಿದೆ. ಹಾಗಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನೋಡಿ, ನನ್ನ ಈ ಸೈಟ್ ಇವ್ರಿಗೆ ಜಾಸ್ತಿ ನಾನೇನು ಹಾಕ್ತೀನಿ ಅಂದರೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಇವಾಗಲೂ ಸಿಂಪಲ್ಲಾಗಿ ಹೇಳ್ತೀನಿ. ಏನಂದರೆ ಅದು ಬರ್ತಲ್ಲ, ಅದು ಯಾವುದು ಬೀಜ ಗೊತ್ತೇ ಆಗ್ತಿಲ್ಲ, ನೆನಪೇ ಆಗ್ತಿಲ್ಲ ಅದು ನಾನು ಯಾವ್ದು ಹಾಕ್ಕೊಳ್ತೀನಿ ಅಂತ. ಬೀಜನ 5 ಮಿನಿಟ್ಸ್, ಸೀಡ್ಸ್ನ 5 ಮಿನಿಟ್ಸ್ ಸೋಕ್ ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ. ಅದು ಓಕೆ ಬಿಡಿ, ನೆಕ್ಸ್ಟ್ ಟೈಮ್ ಹೇಳ್ತೀನಿ ಆ ವಿಡಿಯೋನ. ನೆಕ್ಸ್ಟ್ ಟೈಮ್ ಆ ವಿಡಿಯೋ ಮಾಡಿ ತೋರಿಸ್ತೀನಿ. ಅದಕ್ಕೆ ನನ್ನ ಏರ್ ಫಾಲ್ ಏನೋ ಅಷ್ಟೊಂದಿಲ್ಲ ಇವಾಗ ಜಸ್ಟ್ ಸ್ನಾನ ಮಾಡಿದ್ದೀನಿ. ಬಟ್ ನಾನು ಹೇರ್ ಕಟ್ ಮಾಡಿಸ್ತಾನೆ ಇರ್ತೀನಿ. ಇವಾಗ ಏನು ನೆಕ್ಸ್ಟ್ ಏನು ಅಂದ್ಕೊಂಡಿದ್ದೀನಿ ನೋಡಿ, ಬೈ ಮಿಸ್ಟೇಕ್ ಆಗಿ ಕಟ್ ಆಗಿರೋ ಹೇರ್ ಇದು. ಇವಾಗ ನಾನು ಇದನ್ನ ಶಾರ್ಟ್ ಹೇರ್ ಮಾಡಿಬಿಡ್ತೀನಿ, ಫುಲ್ ಇಷ್ಟು ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಈ ಒಂದು ಶಾರ್ಟ್ ನೆಕ್ಲೆಸ್ ನಾನು ರಿವೀಲ್ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಡಿಸೈನ್ ಸಿಂಪಲ್ ಆಗಿದೆ, ಜಾಸ್ತಿ ಓವರ್ ಆಗೇನಿಲ್ಲ. ಬಟ್ ಇಲ್ಲೊಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇದು ಕರೆಕ್ಟಾಗಿ ಏನಿದೆ ನೋಡಿ, ಇದು ಬರ್ತಾಯಿಲ್ಲ. ಆ್ಯಂಡ್ ಇದರಲ್ಲೇ ಡೈಮಂಡ್ ಕೂಡ ಹೇಳಿದ್ದೀನಿ. ಒಂದು ಡೈಮಂಡ್ ರಿಂಗ್ ಇದೆ, ಒಂದು ಡೈಮಂಡ್ ಇಯರಿಂಗ್ಸ್ ಇದೆ. ಬಟ್ ಈ ಥರ ಒಂದು ಡೈಮಂಡ್ ತೊಗೋಬೇಕು. ಸದ್ಯದಲ್ಲಿ ಅದನ್ನು ತೊಗೊಳ್ತೀನಿ. ಎಲ್ಲ ನಿಮ್ಮ ಆಶೀರ್ವಾದ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಬನ್ನಿ ನೋಡಿ, ನಾನು ಇವತ್ತು ದೋಸೆ ಇಟ್ಟು ಇವಾಗ ಆಗಿದ್ದೆ ಹಾಗೆ ಇಟ್ಟಿದ್ದೀನಿ. ಇದು ಇಂಡಸ್ ವ್ಯಾಲಿ ಅವ್ರದ್ದು ನಾನು ಯೂಸ್ ಮಾಡಿದ್ದು. ರೈಸ್ ಇದೆ ಮತ್ತು ಟೊಮೆಟೊ ಗೋಜ್ ಮಾಡಿದೆ. ಇವತ್ತು ಡೇ ಹೇಗಿತ್ತು. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ನನ್ನ ವ್ಲಾಗಿಗೆ ಎಲ್ಲರಿಗೂ ವ್ಯೂ ಮಾಡ್ತಾ ಇರೋರಿಗೆ, ಮುಂಚೆ ವ್ಲಾಗ್ ವ್ಯೂ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಹೀಗೆ ನನ್ನ ಚಾನಲ್ನ ವ್ಯೂ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬಾಯ್.